ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಉಂಟಾಗಿರುವ ಅತಿವೃಷ್ಟಿಯಿಂದ ಸಂಭವಿಸಿರುವ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡುವಂತೆ ಹಾಗೂ ನಷ್ಟದ ಸಂಪೂರ್ಣ ವರದಿಯನ್ನು ಸರ್ಕಾರಕ್ಕೆ ಕಳಿಸುವಂತೆ ಒತ್ತಾಯಿಸಿ ಕಸಬಾ ಹೋಬಳಿ ಬೆಳೆಗಾರರ ಸಂಘದ ವತಿಯಿಂದ ಕೃಷಿ ಇಲಾಖೆಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಸಬಾ ಹೋಬಳಿ ಬೆಳೆಗಾರರ ಸಂಘದ ಅಧ್ಯಕ್ಷ ಪ್ರಸನ್ನಕುಮಾರ್ ಮಾತನಾಡಿ, ಹಾಸನ ಜಿಲ್ಲೆಯ ಮಲೆನಾಡಿನ ಭಾಗದ ಸಕಲೇಶಪುರ ತಾಲೂಕಿನಲ್ಲಿ ಅತಿಯಾದ ಮಳೆಯಿಂದಾಗಿ ಭತ್ತ ಬೆಳೆಯುವ ಪ್ರದೇಶಗಳಲ್ಲಿ ಕಳೆದ 2 ತಿಂಗಳಿನಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಆರ್ಭಟದಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸಕಲೇಶಪುರ ತಾಲೂಕಿನಾದ್ಯಂತ ಪ್ರತಿನಿತ್ಯ 5 ಇಂಚಿಗೂ ಹೆಚ್ಚಿನ ಮಳೆಯಾಗುತ್ತಿದೆ. ಕಳೆದ ಸಾಲಿಗೆ ಹೋಲಿಸಿದರೆ ಈ ಬಾರಿ ಮಳೆಯು ದುಪ್ಪಟ್ಟಾಗಿದೆ. ಈಗಾಗಲೇ ಮಲೆನಾಡಿನ ಭಾಗದಲ್ಲಿ ಭತ್ತದ ಗದ್ದೆಗಳನ್ನು ನಾಟಿ ಮಾಡುವ ಕಾರ್ಯದಲ್ಲಿ ಪ್ರಥಮ ಹಂತವಾಗಿ ಭತ್ತದ ಸಸಿ ಮಡಿಗಳನ್ನು ಮಾಡಿದ್ದು, ಅತಿಯಾದ ಮಳೆಯಿಂದ ಭತ್ತದ ಸಸಿ ಮಡಿಗಳು ನೀರಿನಿಂದ ಜಲಾವೃತಗೊಂಡು ಹಾನಿಯಾಗಿ ನಾಟಿ ಮಾಡಿದ ಭತ್ತದ ಗದ್ದೆಗಳು ನೆರೆಯಿಂದ ಮಣ್ಣು ಸಮೇತ ಕೊಚ್ಚಿ ಹೋಗಿದೆ. ಜೊತೆಗೆ ಹೂಳು ತುಂಬಿಕೊಂಡು ಹಾನಿಯಾಗಿದೆ. ಶೀಘ್ರದಲ್ಲೇ ಸಮೀಕ್ಷೆ ನಡೆಸಿದರೆ ಮಾತ್ರ ನಷ್ಟದ ಪ್ರಮಾಣವನ್ನು ಅಂದಾಜಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಕಂದಾಯ ಇಲಾಖೆ ಮತ್ತು ಕಾಫಿ ಮಂಡಳಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ಜಂಟಿಯಾಗಿ ಸರ್ವೆ ನಡೆಸಿ ಅತಿವೃಷ್ಟಿಯಿಂದ ಉಂಟಾಗಿರುವ ನಷ್ಟವನ್ನು ಅಂದಾಜಿಸಿ ಸರ್ಕಾರಕ್ಕೆ ವರದಿ ನೀಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅತಿವೃಷ್ಟಿ ಹಾನಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಸಂಬಂಧಿಸಿದ ಎಲ್ಲ ಇಲಾಖೆಗಳಿಗೆ ಮನವಿ ಸಲ್ಲಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಕಸಬಾ ಹೋಬಳಿ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಮಹೇಶ್ ಹಾಗೂ ಇತರ ಬೆಳೆಗಾರರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾವು ಕಸಬಾ ಹೋಬಳಿ ಬೆಳೆಗಾರರ ಸಂಘ ಸಕಲೇಶಪುರ ಇವರ ವತಿಯಿಂದ ಏನು ಈಗ 2 ತಿಂಗಳಿನಿಂದ ನಿರಂತರವಾಗಿ ನಿಲ್ಲದೆ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದ್ದು, ಅದರಲ್ಲಿ ತುಂಬ ಶೀತ ಮತ್ತು ಗಾಳಿಯಿಂದ ತುಂಬ ವಾತಾವರಣದಲ್ಲಿ ಶೀತ ಉಂಟಾಗಿ ನಮ್ಮ ಎಲ್ಲ ಬೆಳೆಗಳಿಗೂ ಹಾನಿಯಾಗಿದೆ. ಭತ್ತ, ಕಾಫಿ, ಅಡಿಕೆ, ಕಾಳುಮೆಣಸು ಹಾಗೂ ಶುಂಠಿ ಇವೆಲ್ಲದರಲ್ಲೂ ಹಾನಿಯಾಗಿದೆ. ಕೆಲವು ಭಾಗದಲ್ಲಂತೂ ಉದಾಹರಣೆಗೆ ನಮ್ಮ ಕ್ಯಾನಹಳ್ಳಿ ಭಾಗದಲ್ಲಿ ವಿಶ್ವನಾಥ್ ಅನ್ನೋರ ತೋಟ 1.5 ಎಕರೆ ಗಾಳಿ ಮಳೆಗೆ ಅಡಿಕೆ, ಕಾಳುಮೆಣಸು ಹಾಗೂ ಕಾಫಿ ಅಲ್ಲದೆ ಬೆಳೆಯಲ್ಲದೆ ಗಿಡಗಳು ಸಹಿತ, ಕಾಫಿ ಗಿಡಗಳು, ಗಟ್ಟಿ ಗಿಡಗಳು ಅವು ಕೂಡ ಸಾಯ್ತಾ ಇದ್ದಾವೆ. ಆ ರೀತಿ ಸಮಸ್ಯೆ ಉಂಟಾಗಿದೆ. ಆದ್ದರಿಂದ ನಾವು ಇಂದು ಕೃಷಿ ಇಲಾಖೆಗೆ ಪ್ರಥಮವಾಗಿ ಒಂದು ಮನವಿಯನ್ನು ಅರ್ಪಿಸಿ, ಅದು ಭತ್ತದ ಗದ್ದೆಗಳಲ್ಲಿ ಅತಿ ಮಳೆಯಿಂದ ಭತ್ತದ ಗದ್ದೆಗಳು ಕೊಚ್ಚಿಕೊಂಡು ಹೋಗಿದ್ದು ಹಾಗೂ ನಾಟಿ ಮಾಡಲು ತಯಾರಾದ ಸಸಿ ಮಡಿಗಳು ಜಲಾವೃತವಾಗಿ ಕರಗಿ ಹೋಗ್ತಾ ಇದ್ದಾವೆ. ಹಾಗೂ ನಾಟಿ ಮಾಡಿದ ಭತ್ತದ ಗದ್ದೆಗಳು ಕರಗಿ ಹಾಗೂ ಅದರಲ್ಲಿ ಒಡವು ಬಿದ್ದು ಮಣ್ಣು ಕೊಚ್ಚಿಕೊಂಡು ಹೋಗಿ ತುಂಬ ಹಾನಿಯಾಗಿದೆ. ಅದರ ಬಗ್ಗೆ ನಾವು ಕೃಷಿ ಇಲಾಖೆಗೆ ಈಗ ತಾನೇ ಮನವಿ ಅರ್ಪಿಸಿದ್ವಿ. ಮುಂದುವರೆದ ಭಾಗವಾಗಿ ನಾವು ಎಲ್ಲ ಇಲಾಖೆಗಳಿಗೂ ಹಾಗೂ ಕಂದಾಯ ಇಲಾಖೆಗೆ ಎಲ್ಲ ಮನವಿಗಳನ್ನು ಅರ್ಪಿಸಲು ಹೊರಡ್ತಾ ಇದ್ದೀವಿ. ಈಗ ನಿಮ್ಮ ಹೆಸರು ಸರ್? ನಾನು ಕಸಬಾ ಹೋಬಳಿ ಬೆಳೆಗಾರರ ಸಂಘದ ಅಧ್ಯಕ್ಷನಾದ ಪ್ರಸನ್ನಕುಮಾರ್ ಹಾಗೂ ನಮ್ಮ ಕಾರ್ಯದರ್ಶಿಗಳು ಮಹೇಶ್ ಕುಮಾರ್ ಇದ್ದಾರೆ. ಹಾಗೂ ಎಲ್ಲ ನಮ್ಮ 8 ಗ್ರಾಮ ಪಂಚಾಯತಿ ಬೆಳೆಗಾರರ ಸಂಘದ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಎಲ್ಲ ಇದ್ದಾರೆ.